ಈ ಕಥೆ ಬಡವ ತನ್ನ ಪಿಜ್ಜಾ ಮಾರಿ ಹೇಗೆ ಯಶಸ್ಸನ್ನು ಸಾಧಿಸಿದನು ಎನ್ನುವುದನ್ನು ನೋಡೋಣ. ಅದು ಸಿಟಿಯ ಪಕ್ಕದಲ್ಲಿರುವ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಒಂದು ಸಣ್ಣ ಮನೆ. ಅದರಲ್ಲಿ ರಾಮು, ಹೆಂಡತಿ ಸೀತಾ, ಮಗ ರಾಹುಲ್ ಮತ್ತು ಮಗಳು ಲಕ್ಷ್ಮಿ. ಅವರು ತುಂಬಾ ಚೆನ್ನಾಗಿ ಜೀವನ ನಡೆಸುತ್ತಿದ್ದರು. ಆದರೆ ಮಕ್ಕಳು ಬೆಳೆದಂತೆ ಖರ್ಚು ಜಾಸ್ತಿ ಆಯಿತು. ಸ್ಕೂಲ್ ಫೀಸ್, ಯೂನಿಫಾರ್ಮ್, ಬುಕ್ಸ್. ಅವನ ಹತ್ತಿರ ಒಂದೇ 1 ಎಕರೆ ಜಮೀನು ಇತ್ತು. ಬಡತನ ಅದನ್ನು ಮಾರುವಂತೆ ಮಾಡಿತು. ಒಂದು ದಿನ, ರೀ ಇದೇನ್ರಿ, ನೀವು ಇದ್ದಿದ್ದ 1 ಎಕರೆ ಹೊಲವನ್ನ ಮಾರಿದ್ದೀರಾ, ಈಗ ಏನ್ ಮಾಡೋದು ಸೀತಾ, ನಮ್ ಪರಿಸ್ಥಿತಿ ಹೊಲವನ್ನೂ ಮಾರೋ ತರ ಮಾಡಿತು. ರೀ ನಾವೇನಾದ್ರೂ ಒಂದು ಸಣ್ಣ ಹೋಟೆಲ್ ಶುರು ಮಾಡೋಣ ರೀ, ಇದು ನನ್ನ ಆಸೆ ಕೂಡ. ಅದಕ್ಕೆಲ್ಲ ತುಂಬಾ ಅಮೌಂಟ್ ಬೇಕಾಗತ್ತೆ ಸೀತಾ, ಅನ್ಕೊಂಡಷ್ಟು ಸುಲಭ ಅಲ್ಲ. ರೀ ಸರಿ, ಮಕ್ಳಿಬ್ರು ವೀಕೆಂಡ್ಗೆ ಎಲ್ಲಾದ್ರೂ ಹೊರಗೆ ಕರ್ಕೊಂಡು ಹೋಗಿ, ತಿನ್ನೋಕೆ ಕರ್ಕೊಂಡು ಹೋಗಿ ಅಂತ ತುಂಬಾ ಹಠ ಮಾಡುತ್ತಿದ್ದಾರೆ. ನಿನಗ್ ಗೊತ್ತಲ್ಲ ಸೀತಾ, ನಮ್ ಪರಿಸ್ಥಿತಿ ಈಗಷ್ಟೇ ಅಂತ. ನಾನ್ ತಿಳ್ಕೋತೀನಿ, ಆದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ನೀನೇನಾದ್ರೂ ಹೇಳಿ ಸಮಾಧಾನ ಮಾಡು. ನನ್ನ ಕೈಯಿಂದ ಆಗಲ್ಲ ರೀ, ನೀವೇ ಅವರನ್ನ ಸ್ಕೂಲಿಂದ ಕರ್ಕೊಂಡ್ ಬಂದು ನೀವೇ ಸಮಾಧಾನ ಮಾಡಿ. ರಾಮು ಮಕ್ಕಳನ್ನು ಸ್ಕೂಲ್ನಿಂದ ಕರ್ಕೊಂಡು ಬರೋಕೆ ಹೋಗ್ತಾನೆ. ಮಕ್ಕಳು ಸ್ಕೂಲ್ನಿಂದ ಬರ್ತಾರೆ. ಮನೆಗೆ ಬಂದ ತಕ್ಷಣ ಮಕ್ಕಳು, ಅಪ್ಪ ನಾಳೆ ಸಂಡೇ, ನಮ್ಗೆಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಹೌದಪ್ಪ, ಪ್ಲೀಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ, ನೀವು ನಮ್ಮನ್ನ ಕರ್ಕೊಂಡು ಹೋಗಿ. ಮಕ್ಕಳೇ, ಈ ವಾರ ಬೇಡ, ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ. ಪ್ರತಿ ಸಲ ನೀವು ಇದನ್ನೇ ಹೇಳ್ತೀರಾ ಅಪ್ಪ, ತುಂಬಾ ಬೇಜಾರಾಗುತ್ತೆ. ಹೌದಪ್ಪ, ತುಂಬಾ ಬೇಜಾರಾಗುತ್ತೆ. ಮಕ್ಕಳಿಬ್ರು ಊಟ ಮಾಡದೆ ಹಠ ಮಾಡಿ ಮಲ್ಕೊಂಡ್ರು. ಅದನ್ನು ನೋಡಿ ರಾಮ ಮತ್ತು ಸೀತಾ ಕೂಡ ಊಟ ಮಾಡಲಿಲ್ಲ. ರಾಮು ನಿದ್ದೆ ಮಾಡಿದೆ. ರಾತ್ರಿ ಎಲ್ಲ ಮನೆಯ ಹೊರಗೆ ನಿಂತು ಯೋಚನೆ ಮಾಡುತ್ತಿದ್ದನು. ಬೆಳಗ್ಗೆ ಸೀತಾ ಹತ್ತಿರ ಬಂದು, ಸೀತಾ, ನಾನು ಸ್ವಲ್ಪ ದಿನ ಸಿಟಿಗೆ ಹೋಗಿ ಕೆಲಸ ಮಾಡ್ತೀನಿ. ಅಲ್ಲಿ ಒಂದು ಕೆಲಸ ಇದೆ ಅಂತ ನನಗೆ ನನ್ನ ಪ್ರಿಯ ಗೆಳೆಯ ಹೇಳಿದ್ದ. ಆದ್ರೆ ರೀ, ನಾವಷ್ಟೇ ಇಲ್ಲಿ ಹೇಗಿರೋದು, ಇಡೀ ನಿಮ್ಮನ್ನ ಅಷ್ಟು ದೂರ ಬಿಟ್ಟು? ಏನಾಗೋದಿಲ್ಲ ಸೀತಾ, ಹೀಗೆ ಆದರೆ ನಮ್ಮ ಪರಿಸ್ಥಿತಿ ಸರಿ ಹೋಗಲ್ಲ. ನಾನು ಹೋಗ್ಲೇಬೇಕು, ಇಲ್ಲಾಂದ್ರೆ ಅದು ಬೇರೆಯವರಿಗೆ ಹೋಗುತ್ತೆ. ತುಂಬಾ ಒಳ್ಳೆ ಕೆಲಸ ಅಂತೆ. ಆದ್ರೆ ರೀ ನಂಗೆ ಯಾಕೋ ಬೇಡ ಅನ್ನಿಸ್ತಿದೆ ರೀ. ನೀವೊಬ್ರೇ ಹೀಗೆ ಅಲ್ಲೆಲ್ಲ ಮ್ಯಾನೇಜ್ ಮಾಡ್ಕೋತೀರಾ, ಮೊದ್ಲೇ ಗೊತ್ತಿಲ್ದ ಊರು. ನೀನೇನು ಯೋಚನೆ ಮಾಡ್ಬೇಡ. ನಾನು ಮನೆ ಖರ್ಚಿಗೆ ಅಂತ ಹಣವನ್ನು ನನ್ನ ಗೆಳೆಯ ಡ್ರೈವರ್ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ನೀನು ಮಕ್ಕಳನ್ನು ಚೆನ್ನಾಗಿ ನೋಡ್ಕೋ. ಇಷ್ಟು ಹೇಳಿ ಅವನು ಅವತ್ತು ರಾತ್ರಿನೇ ಬಸ್ ಹತ್ತುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಬೆಂಗಳೂರಿಗೆ ತಲುಪ್ತಾನೆ. ನಂತರ ಅವನ ಫ್ರೆಂಡ್ ಹೇಳಿರುವ ಅಡ್ರೆಸ್ ಅನ್ನು ಹುಡುಕಿ ಅವನ ಫ್ರೆಂಡ್ ಹೇಳಿರುವ ಜಾಗದಲ್ಲಿ ಅವನು ನಿಂತಿರ್ತಾನೆ. ಇದೇ ಅಲ್ವಾ ಅವರು ಹೇಳಿದ ಜಾಗ, ಇಲ್ಲೇನು ಬರುತ್ತಾನೆ. ಎಷ್ಟು ಹೊತ್ತಾದ್ರೂ ಅವನ ಫ್ರೆಂಡ್ ಅಲ್ಲಿಗೆ ಬರುವುದಿಲ್ಲ. ರಾಮಗೆ ಭಯ ಶುರುವಾಯಿತು. ಗೊತ್ತಿಲ್ಲದ ಊರು, ಸುತ್ತಮುತ್ತ ನೋಡಿದ್ರೂ ಬಿಸಿ ಜನ. ಯಾರಿಗೆ ಕೇಳಿದ್ರೂ ಯಾರೂ ಸಹಾಯ ಮಾಡಲಿಲ್ಲ. ಸಂಜೆ ಆದ್ರೂ ಅವನು ಬರಲಿಲ್ಲ. ರಾಮುಗೆ ತುಂಬಾ ಭಯವಾಯಿತು. ಅಯ್ಯೋ ದೇವರೇ, ಇದೇನಿದು? ಯಾಕೆ ಇಂಥ ಪರೀಕ್ಷೆ? ನನಗೆ ಇಲ್ಲಿ ಯಾರೂ ಗೊತ್ತಿಲ್ಲ. ಮನೆ ಇಲ್ಲ, ಫೋನ್ ಇಲ್ಲ, ನಂಬರ್ ಇಲ್ಲ. ನಾನು ಏನು ಮಾಡಲಿಲ್ಲ? ರಮೇಶ್, ನೀನು ಬೇಗ ಬಾ. ಪಾಪ ರಾಮು ಇಡೀ ದಿನ ಬಸ್ ಸ್ಟಾಪಲ್ಲೇ ಬೆಡ್ಶೀಟ್ ಇಲ್ದೆ, ಊಟ ಇಲ್ದೆ ರಾತ್ರಿನೂ ಕಳೆಯುತ್ತಾನೆ. ಮಾರನೇ ದಿನ ಬೆಳಿಗ್ಗೆ ಆದ್ರೂ ರಮೇಶ್ ಬರಲೇ ಇಲ್ಲ. ರಾಮು ಯೋಚನೆ ಮಾಡುತ್ತಾನೆ, ಅಯ್ಯೋ ದೇವರಿಗೆ, ನನ್ನ ವಾಪಸ್ ಮನೆಗೆ ಹೋದ್ರೆ ಪಾಪ ಹೆಂಡತಿ ಮಕ್ಕಳು, ಪಾಪ ಮಕ್ಕಳು ತಿನ್ನಲ್ಲ, ತರುತ್ತಾರೆಂದು ದಾರಿ ಕಾಯ್ತಾ ಇರ್ತಾರೆ. ದೇವರೇ, ನೀನೇ ದಾರಿ ತೋರಿಸಪ್ಪ. ಮಧ್ಯಾಹ್ನ ಆಗತ್ತೆ. ರಾಮುಗೆ ಹೊಟ್ಟೆ ಹಸಿವು ಜೋರಾಗತ್ತೆ. ಊಟ ಮಾಡಲು ಹಣ ಇರುವುದಿಲ್ಲ. ಪಕ್ಕದಲ್ಲಿ ಇರುವ ಟೀ ಅಂಗಡಿಗೆ ಹೋಗುತ್ತಾನೆ. ಸರ್, ನನಗೆ ತಿನ್ನಲು ಏನಾದ್ರೂ ಇದ್ರೆ ಕೊಡಿ, ತುಂಬಾ ಹಸಿವಾಗ್ತಿದೆ. ಇದು ಧರ್ಮಚಕ್ರವಲ್ಲ ಬಟ್ಟಿ ಊಟ ಕೊಡೋಕೆ. ನಾನು ಏನಾದ್ರೂ ಕೆಲಸ ಮಾಡ್ತೀನಿ, ಅದರ ಪ್ರತಿಯೊಂದು ನನಗೆ ತಿನ್ನಲು ಏನಾದ್ರೂ ಕೊಡಿ. ಅಂಗಡಿ ಮಾಲೀಕ ಸ್ವಲ್ಪ ಯೋಚನೆ ಮಾಡ್ತಾನೆ. ಹೇಗೂ ಇವತ್ತು ಕೆಲಸಗಾರ ಬಂದಿಲ್ಲ, ಇವನಿಗೆ ಕೆಲಸ ಕೊಟ್ಟು ಇವತ್ತಿನ ದಿನ ಸಾಗಿಸೋಣ. ಸರಿ, ಹಾಗಿದ್ರೆ ಎಲ್ಲ ಟೇಬಲ್ ಕ್ಲೀನ್ ಮಾಡಬೇಕು. ಸರಿ ಸರ್,
ನಾನು ಮಾಡ್ತೀನಿ. ಪಾಪ ಹಸಿವಿನಿಂದ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾನೆ. ಟೇಬಲ್ ಕ್ಲೀನ್ ಮಾಡಿ ಮಾಲೀಕನ ಹತ್ತಿರ ಬರುತ್ತಾನೆ. ಸರ್, ನೀವು ಹೇಳಿದ ಹಾಗೆ ನಾನು ಕ್ಲೀನ್ ಮಾಡಿದ್ದೇನೆ. ನನಗೆ ತಿನ್ನಲು ಏನಾದರೂ ಕೊಡಿ. ತಡಿ, ಇಲ್ಲಿ ಕೂತಿರು, ತಗೊಂಡ್ಬರ್ತೀನಿ. ಪಾಪ ಹೋಗಿ ಉಳಿದಿರುವ ಎಲ್ಲಾ ಆಹಾರವನ್ನು ರಾಮುಗೆ ತಂದು ಕೊಡುತ್ತಾನೆ. ತಗೋ, ಇದನ್ನ ತಿನ್ನು. ರಾಮು ಕೆಳಗಡೆ ಕೂತು ಹಸಿವಿನಿಂದ ಬೇಗ ಬೇಗ ತಿನ್ನುತ್ತಾನೆ. ಆಗ ಅವನಿಗೆ ಸಮಾಧಾನ ಆಗುತ್ತದೆ. ಅಂಗಡಿಯ ಮಾಲೀಕನ ಹತ್ತಿರ ಹೋಗುತ್ತಾನೆ. ಸರ್, ನಿಮಗೆ ತುಂಬಾ ಧನ್ಯವಾದಗಳು. ಸರಿ ಸರಿ, ಹೋಗು ಈಗ. ರಾಮು ಅಲ್ಲಿಂದ ಸ್ವಲ್ಪ ದೂರ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಆಗಲಿ ಒಂದು ಸೀರೆ ಅಂಗಡಿಯಲ್ಲಿ ಕೆಲಸ ಖಾಲಿ ಇದೆ ಎಂದು ವಿಷಯ ಗೊತ್ತಾಗುತ್ತದೆ. ಅಲ್ಲಿಗೆ ಹೋಗುತ್ತಾನೆ. ಸರ್, ಇಲ್ಲಿ ಕೆಲಸ ಖಾಲಿ ಇದೆ ಎಂದು ಗೊತ್ತಾಯಿತು. ಅದಕ್ಕೆ ಬಂದೆ. ಆ ಕೆಲಸ ಏನೇ ಇದ್ರೂ ನಾನ್ ಮಾಡ್ತೀನಿ. ನಿನಗೆ ಮೊದಲೇ ಎಕ್ಸ್ಪೀರಿಯನ್ಸ್ ಇದೆಯಾ? ನನಗೆ ಆ ಕೆಲಸದ ಅವಶ್ಯಕತೆ ತುಂಬಾ ಇದೆ. ಅದೇನೇ ಇದ್ರೂ ನಾನ್ ಮಾಡ್ತೀನಿ ಸರ್. ಒಮ್ಮೆ ನೀವು ಹೇಳ್ಕೊಡಿ ಸಾಕು. ಹಾಗ್ಲಪ್ಪ, ನೀನ್ ಕೆಲ್ಸ ಕಳ್ಕೊಂಡ್ ಬಾ, ಆಮೇಲೆ ಕೆಲ್ಸ ಕೊಡ್ತೀನಿ. ಸರ್, ಬಿಕ್ಕಿದ್ರೆ ನಾನು 1 ವಾರ ಫ್ರೀ ಕೆಲಸ ಮಾಡ್ತೀನಿ. ನಂತರ ನೀವು ನನಗೆ ಸಂಬಳ ಕೊಡಿ, ನನ್ನ ಕೆಲಸ ನೋಡಿ. ಸರಿ, ಚೆನ್ನಾಗಿದೆ. ನಿನಗೊಂದು ವಾರ ಟೈಮ್ ಕೊಡ್ತೀನಿ. ಕೆಲಸ ಇಷ್ಟವಾದ ಇಲ್ಲ ಅಂದ್ರೆ ಹೊರಗಡೆ ಕಳಿಸ್ತೀನಿ. ಸರಿ ಸರ್, ಅರ್ಥವಾಯಿತು. ಆದರೆ ನನಗೆ ಇರಲು ಜಾಗವಿಲ್ಲ. ನೀವೇ ವ್ಯವಸ್ಥೆ ಮಾಡಬೇಕು ಸರ್. ಸರಿ, ಇಲ್ಲಿ ಅಂಗಡಿಲಿ ಮಲ್ಕೋ ಹೇಗೋ. ವಾಚ್ಮ್ಯಾನ್ ಕೂಡ 1 ವಾರ ಬರಲ್ಲ. ಸರಿ ಸರ್, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ತುಂಬಾ ಧನ್ಯವಾದ ಸರ್. ರಾಮು ಕೆಲಸ ಮಾಡಲು ಶುರು ಮಾಡಿದ ಅವನು ದಿನಕ್ಕೆ 1 ಹೊತ್ತು ಮಾತ್ರ ಪಕ್ಕದಲ್ಲಿ ಇರೋ ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟ ಮಾಡುತ್ತಿದ್ದ ಮತ್ತು ಅಂಗಡಿಗೆ ಬಂದು ಕೆಲಸ ಮಾಡುತ್ತಿದ್ದ. ಹೀಗೆ 1 ವಾರ ಕಳೆಯಿತು. ರಾಮು, ನೀನ್ ತುಂಬಾ ಚೆನ್ನಾಗ್ ಕೆಲ್ಸ ಮಾಡಿದೀಯ. ಈ ಕೆಲ್ಸ ನಿಂಗೆ ಪರ್ಮನೆಂಟ್. ನಿಂಗೆ ಸಂಬಳ ಕೂಡ ಕೊಡ್ತೀನಿ. ನಿಂಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀನಿಲ್ಲಿ ಆರಾಮವಾಗಿ ಕೆಲಸ ಮಾಡಬಹುದು. ನಿಮ್ಮ ಈ ಋಣ ನಾನು ಯಾವತ್ತೂ ಮರೆಯಲ್ಲ. ನನ್ನ ಪಾಲಿನ ದೇವರು ನೀವು. ಆದ್ರೆ ಒಂದು ಕಂಡೀಷನ್. ಕಂಡೀಷನ್? ಏನ್ ಸರ್? ನಿನ್ಗೆ ಕೇವಲ ನಾನು 2 ಸಂಬಳ ಕೊಡ್ತೀನಿ. ನಿನ್ಗೆ ಓಕೆ ಆದ್ರೆ ಇರು, ಇಲ್ಲ ಅಂದ್ರೆ ನಿನ್ನಿಷ್ಟ. ಅಯ್ಯೋ ಇಲ್ಲ ಸರ್, ನನಗೆ ಅವಶ್ಯಕತೆ ತುಂಬಾ ಇದೆ. ಕೆಲಸ ಮಾಡುತ್ತೇನೆ. ಹೀಗೆ ದಿನ ಕಳೆಯುತ್ತಾ ಇರುತ್ತೆ. ಪತೆ ಪ್ರತಿ ತಿಂಗಳ ಸಂಬಳವನ್ನು ತನ್ನ ಖರ್ಚಿಗೆ ಸ್ವಲ್ಪ ಇಟ್ಕೊಂಡು ಉಳಿದ ಹಣವನ್ನು ಮನೆಗೆ ಕಳುಹಿಸ್ತಿದ್ದ. ಹೀಗೆ ರಾಮು ಪ್ರತಿದಿನದ ಹಾಗೆ ದೇವಸ್ಥಾನಕ್ಕೆ ಊಟಕ್ಕೆ ಹೋಗಿರುತ್ತಾನೆ. ಅದೇ ಸಮಯಕ್ಕೆ ಅದೇ ದೇವಸ್ಥಾನಕ್ಕೆ ರಮೇಶ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ರಮೇಶ್ ನನ್ನು ನೋಡಿ ರಾಮ ಕೇಳುತ್ತಾನೆ. ರಮೇಶ್, ಎಲ್ಲಿ ಹೋಗಿದ್ದೆ ನೀನು? ನಾನು ಈ ಊರಲ್ಲಿ ಒಬ್ಬನೇ ಇದ್ದೇ ಗೊತ್ತಾ? ಯಾಕೆ ಇಲ್ಲಿ ಬರಲು ಹೇಳಿ ನೀನು ಬರಲಿಲ್ಲ? ನನ್ನ ಕ್ಷಮಿಸು ರಾಮು, ನಾನು ಬರೋಕೆ ಅಂತ ಹೊರಟಿದೆ. ಅಷ್ಟರಲ್ಲಿ ಅಮ್ಮನಿಗೆ ಸೀರಿಯಸ್ ಆಗ್ಬಿಟ್ಟಿತು. ಅವರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬರುವಷ್ಟರಲ್ಲಿ ನೀನಲ್ಲಿ ಇರಲಿಲ್ಲ. ಹೌದಾ? ಹೋಗ್ಲಿ ಬಿಡು. ಈಗ ಅಮ್ಮ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದರೆ ನೀನು ಎಲ್ಲಿದ್ದೀಯಾ, ಹೇಗ ಇದ್ದೀಯಾ? ನನಗೆ ನಿಂದೆ ಚಿಂತೆ ಆಗಿತ್ತು. ದೇವರು ದೊಡ್ಡವಳು. ರಮೇಶ್, ನನಗೆ ಮೊದಲ ದಿನ ತುಂಬಾ ಭಯವಾಗಿತ್ತು. ನೀನು ಕಾಲ್ ಮಾಡ್ತೀಯಾ ಅಂತ ಎಷ್ಟು ವೇಟ್ ಮಾಡಿದೆ. ನೀನು ಕಾಲ್ ಕೂಡ ಮಾಡಲಿಲ್ಲ. ಊರಿಗೆ ಸುದ್ದಿ ಮುಟ್ಸೋಣ ಅಂದ್ರೆ ನಿಮ್ನೆ ಅಡ್ರೆಸ್ ನಂಗೆ ಗೊತ್ತಿಲ್ಲ. ರಾಮು ನಡೆದ ಎಲ್ಲ ವಿಷಯನೂ ರಮೇಶನಿಗೆ ವಿವರವಾಗಿ ಹೇಳುತ್ತಾನೆ. ನಿಂದೇ ನನಗೆ ಒಂದು ದೊಡ್ಡ ಚಿಂತೆ ಆಗಿತ್ತು. ಸರಿ, ಈಗ ಬಾ, ನಿನಗೆ ದೊಡ್ಡ ಹೋಟೆಲಲ್ಲಿ ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಕೊಡಿಸ್ತೀನಿ. ಸರಿ ರಮೇಶ್, ನಮ್ಮ ಅಂಗಡಿ ಮಾಲೀಕರಿಗೆ ಎಲ್ಲಿ ಬರುತ್ತೇನೆ. ನಂತರ ಇಬ್ಬರು ಸೇರಿ ಒಂದು ಒಳ್ಳೆ ಬಟ್ಟೆ ಅಂಗಡಿಗೆ ಹೋಗಿ ರಮೇಶ್ನು ರಾಮನಿಗೆ ಒಳ್ಳೆ ಬಟ್ಟೆ, ಊಟ ಹಾಗೂ ಇರಲು ಅವರ ಮನೇಲೇ ಜಾಗ ಕೊಡುತ್ತಾನೆ. ಮಾರನೇ ದಿನವೇ ರಮೇಶ್ ಹೇಳಿದ್ದು ದೊಡ್ಡ ಹೋಟೆಲ್ಗೆ ಕೆಲ್ಸಕ್ಕೆ ಹೋಗುತ್ತಾನೆ. ಹೀಗೆ ದಿನ ಕಳೆಯುತ್ತಾ ಇರುತ್ತೆ. ಒಂದು ದಿನ ಹೋಟೆಲ್ ಓನರ್ ಅವನ ಕೆಲಸ ನೋಡಿ ಮೆಚ್ಚುಗೆ ಹೇಳಿದನು. ಸಂಬಳ ಕೂಡ ಜಾಸ್ತಿ ಮಾಡಿದನು. ಹೀಗೆ ರಾಮು ಆ ಹೋಟೆಲ್ನ ಫೇಮಸ್ ಪಿಜ್ಜಾವನ್ನು ತುಂಬಾ ಅಚ್ಚುಕಟ್ಟಾಗಿ ಪಿಜ್ಜಾ ಮಾಡುವ ವಿಧಾನವನ್ನು ಕಳೆದುಕೊಂಡನು. ಇವನಿಂದಲೇ ಆ ಅಂಗಡಿಯ ಆದಾಯ ಕೂಡ ಜಾಸ್ತಿ ಆಯಿತು.
ಒಂದು ದಿನ ರಾಮು ಹೆಂಡತಿ ಮಕ್ಕಳು ನೋಡಲು ಊರಿಗೆ ಬಂದನು. ರೀ, ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ ಸೀತಾ. ನೀನು ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ರೀ. ಮಕ್ಕಳು ಎಲ್ಲಿದ್ದಾರೆ? ಇನ್ನೇನು, ಬರೋ ಸಮಯ, ನೀವು ಕೈ ಕಾಲ್ ತೊಳ್ಕೊಂಡು ಬನ್ನಿ, ನಾನು ಊಟ ಬಡಿಸ್ತೀನಿ. ಸರಿಸಿದ, ನೀನು ಊಟಕ್ಕೆ ರೆಡಿ ಮಾಡ್ಕೊ. ನಾನು ಕೈಕಾಲ್ ತೊಳ್ಕೊಂಡು ಬರ್ತೀನಿ. ರಾಮು ಹೋಗಿ ಕೈಕಾಲ್ ತೊಳ್ಕೊಂಡು ಬಂದು ಊಟ ಮಾಡಿದಷ್ಟರಲ್ಲೇ ಮಕ್ಕಳು ಸ್ಕೂಲಿಂದ ಬಂದರು. ಅಪ್ಪ, ನೀವ್ ಹೇಗಿದ್ದೀರಾ? ನಮಗ್ ತಿನ್ನೋಕೆ ತಂದಿದ್ದೀರಾ? ನಿಮಗೆ ತಿನ್ನೋಕೆ ಬಿಸ್ಕೆಟ್ಸ್, ಕೇಕ್ ಎಲ್ಲ ಒಳಗಡೆ ಇದೆ ನೋಡಿ, ತಿನ್ನಿ. ಅಪ್ಪ, ನಮ್ಗಾದ್ರ ಜೊತೆ ಪಿಜ್ಜಾ ಕೂಡ ಬೇಕಪ್ಪ. ನನ್ ಫ್ರೆಂಡ್ಸ್ ಎಲ್ರೂ ಪಿಜ್ಜಾ ತಿಂತಾರೆ, ನಾನೇ ತಿಂದಿಲ್ಲ ಗೊತ್ತಾ? ನೀವು ಈಗ ಅದನ್ನ ತಿಂಡಿ. ಆಮೇಲೆ ನಿಮಗೆ ನಾನೇ ಮನೆಯಲ್ಲಿ ಪಿಜ್ಜಾ ಮಾಡ್ಕೊಡ್ತೇನೆ, ಓಕೆನಾ? ಸರಿ ಅಪ್ಪ, ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀವಿ. ಸರಿ ಮಕ್ಳ, ಹೋಗಿ. ರಾಮು ಮೊದಲ ಅದಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ಸಿಟಿಯಿಂದಲೇ ತಂದಿದ್ದನ್ನು ಪಿಜ್ಜಾ ಮಾಡಲು ಶುರು ಮಾಡಿದನು. ಎಲ್ಲವನ್ನೂ ಅವನೇ ಮಾಡಿದನು. ವೆಜಿಟೇಬಲ್ ಕಟ್ ಮಾಡಿದನು. ಪಿಜ್ಜಾ ಬೇಸ್ ರೆಡಿ ಮಾಡಿದನು. ಎಲ್ಲವನ್ನೂ ರೆಡಿ ಮಾಡಿತು. ರಾಮು ಆರೋಗ್ಯದ ದೃಷ್ಟಿಯಿಂದ ಮೈದಾ ಬದಲಾಗಿ ಗೋಧಿ ಹಿಟ್ಟು ಬಳಸಿದ್ದ ಕಾರಣ ಪಿಜ್ಜಾ ತುಂಬಾ ರುಚಿಯಾಗಿ ಬಂತು. ಮಕ್ಕಳು ತುಂಬಾ ಖುಷಿಯಿಂದ ಪಿಜ್ಜಾವನ್ನು ತಿಂದರು. ಅಪ್ಪ, ಇದಂತೂ ತುಂಬಾ ರುಚಿಯಾಗಿದೆ. ಹೌದಪ್ಪ, ತುಂಬಾ ಟೇಸ್ಟಿ ಇದೆ. ನಂಗೆ ತುಂಬಾ ಖುಷಿ ಆಯ್ತು. ನೀವು ಖುಷಿ ಇದ್ರೆ ಅಷ್ಟೇ ಸಾಕು ಮಕ್ಳ. ನೀವು ತಿನ್ನಿ, ಬೇಗ ಬೇಗ ಬಿಸಿ ಆರಿ ಹೋಗುತ್ತೆ. ಆ ಮಗಳೇ, ತಿಂತೀವಿ. ಎಲ್ಲರೂ ತುಂಬಾ ಖುಷಿಯಿಂದ ಪಿಜ್ಜಾ ತಿಂದರು. ಮಾರನೇ ದಿನ ರಾಮು ಸೀತಾಳನ್ನು ಕರೆಯುತ್ತಾನೆ. ಸೀತಾ, ಸೀತಾ, ಬಾ ಇಲ್ಲಿ ಸ್ವಲ್ಪ. ಸೀತಾ ಅಡಿಗೆ ಮನೆಯಿಂದ ಬರುತ್ತಾಳೆ. ಏನ್ರೀ, ಏನಾಯ್ತು? ಸೀತಾ, ಹೇಗೂ ನಮ್ಮೂರ್ ಸಿಟಿ ಪಕ್ಕದಲ್ಲೇ ಇದೆ. ನಾವ್ಯಾಕೆ ನಮ್ಮೂರಲ್ಲಿ ಒಂದು ಅಂಗಡಿ ಓಪನ್ ಮಾಡಿ ಅದರಲ್ಲಿ ಪಿಜ್ಜಾ ಮಾರಾಟ ಮಾಡಬಾರ್ದು? ಒಳ್ಳೆ ವಿಚಾರ ರೀ, ತುಂಬಾ ಒಳ್ಳೆ ವಿಚಾರ. ನಾನ್ ನಿಮ್ಗೆ ಯಾವಾಗಿನಿಂದಲೂ ಈ ವಿಷಯ ಹೇಳ್ತಾ ಇದ್ದೆ. ಆದ್ರೆ ನೀವು ಈಗ ಇದನ್ನ ತಲೆಯಲ್ಲಿ ಹಾಕ್ಕೊಂಡಿದ್ದೀರಾ. ಅದೇ ಸಮಸ್ಯೆ ಆಗಿದೆ ಸಿಹಿತಾಹಿಕ. ರೀ, ನಮ್ಮೂರಿನ ಹಿರಿಯ ರಾಮಪ್ಪ ಇದ್ದಾರಲ್ಲ, ಅವ್ರ ಬಳಿ ಹೋಗಿ, ಅವರು ಖಂಡಿತ ಸಹಾಯ ಮಾಡುತ್ತಾರೆ. ಅವರು ಬಡವರಿಗೆ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ಇವತ್ತೇ ಅವ್ರತ್ರ ಹೋಗಿ ಒಮ್ಮೆ ಕೇಳಿ. ಹೌದು ಸೀತಾ, ನೀನು ಹೇಳಿದ್ದು ಸರಿ ಇದೆ. ಅವರು ಬಡವರಿಗೆ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ಸರಿ, ಹಾಗೆ ಬಂದು ಮಾತು. ಅವರು ಒಳ್ಳೆಯವರು, ಸಹಾಯ ಮಾಡುತ್ತಾರೆ. ಆದ್ರೂ ನಮ್ಮನೆ ಪತ್ರ ಅಡವಿಟ್ಟು ಹಣ ತಗೊಂಡು ಬನ್ನಿ. ಮುಂದೆ ಕೂಡ ಒಂದೇ ಊರಲ್ಲಿರೋದು, ನಮ್ಮ ನಡುವೆ ಮನಸ್ತಾಪ ಆಗ್ಬಾರ್ದಲ್ವಾ? ಅದಕ್ಕೆ ಸರಿಸಿದ ಹಾಗೆ ಮಾಡುತ್ತೇನೆ ಅಂದರೆ ಒಂದು ನಂಬಿಕೆ ಇರುತ್ತೆ. ರೀ, ಈಗ್ಲೇ ಹೋಗಿ ಒಳ್ಳೆದಾಗ್ಲಿ. ಸರಿಸಿದ, ನಾನು ಹೋಗಿ ಬರುತ್ತೇನೆ. ರಾಮು ಊರಿನ ಹಿರಿಯ ರಾಮಪ್ಪನ ಮನೆಗೆ ಹೋಗುತ್ತಾನೆ. ರಾಮಪ್ಪ ಮನೆಯ ಹೊರಗೆ ಕುಳಿತಿರ್ತಾನೆ. ನಮಸ್ಕಾರ ಕಾಕಪ್ಪ. ಬಾರಪ್ಪ, ಬಾ ಕೂತ್ಕೋ. ಏನಪ್ಪ ಇಷ್ಟು ದೂರ ಬಂದಿದ್ಯಾ? ಏನ್ ವಿಷಯ? ನಿಮ್ಮಿಂದನೂ ಸಹಾಯ ಆಗಬೇಕಿತ್ತು ಕಾಕಪ್ಪ. ಏನ್ ರಾಮು, ಏನದು? ಏನಾಗಿರ್ಲಿ, ನಾನ್ ಸಹಾಯ ಮಾಡ್ತೀನಿ. ಸಂಕೋಚ ಪಟ್ಕೋಬೇಡ, ಹೇಳು. ಸರಿ ರಾಮು, ನೀನು ಕಷ್ಟಪಟ್ಟು ಬೆಳ್ತೀಯ ಅಂದ್ರೆ ನಾನೇಕಿಲ್ಲ ಅನ್ಲಿ. ಕೆಲಸ ಮಾಡ್ತೀಯ ಅಂದ್ರೆ ನಾನ್ ಸಹಾಯ ಮಾಡ್ತೀನಿ. ಒಳ್ಳೇದಾಗ್ಲಿ. ಇಷ್ಟು ಹೇಳಿ ರಾಮಪ್ಪ ರಾಮುಗೆ ಹಣ ಕೊಟ್ಟು ಸಹಾಯ ಮಾಡಿದರು. ರಾಮು ಮನೆಗೆ ಬಂದು ಸೀತಾಗೆ ಎಲ್ಲವನ್ನೂ ಹೇಳಿದನು. ರಾಮು ತಡಮಾಡದೆ ಎಲ್ಲವನ್ನೂ ಒಂದೇ ವಾರದಲ್ಲಿ ಸಿದ್ಧತೆ ಮಾಡಿದನು. ತುಂಬಾ ಖುಷಿಯಿಂದ ಪಿಜ್ಜಾ ಅಂಗಡಿಯನ್ನು ಓಪನ್ ಕೂಡ ಮಾಡಿದರು. ಸೀದಾ ಅಂತೂ ನಮ್ಮ ಕನಸು ಇವತ್ತು ನನಸಾಯಿತು. ಹೌದು ರೀ, ಏನಾದ್ರೂ ಸಣ್ಣ ಬಿಸ್ನೆಸ್ ಮಾಡ್ಬೇಕನ್ಕೊಂಡಿದ್ವಿ. ಅದು ಇವತ್ತು ನನಸಾಯಿತು. ಅಂತೂ ದೇವರು ದೊಡ್ಡವನು, ನಮ್ಮ ಮೇಲೆ ಕರುಣೆ ತೋರಿದ. ಹೌದು, ಈಗ ಆದ್ರೂ ನಮ್ಮ ಜೀವನ ಬದಲಾಯಿತು. ನಮಗೆ ಒಳ್ಳೆ ವ್ಯಾಪಾರ ಆದ್ರೆ ಅಷ್ಟೇ ಸಾಕು. ರೀ, ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಸ್ವಲ್ಪ ದಿನದಲ್ಲೇ ಅವರ ಅಂಗಡಿಯಲ್ಲಿ ಜಾಸ್ತಿ ಜನ ಬರಲು ಶುರು ಮಾಡಿದ್ರು. ರಾಮುನ್ನ ಪ್ರಸಿದ್ಧಿಯಾಯಿತು. ಆದ್ರೆ ಅವರನಲ್ಲಿ ಒಬ್ಬ ಶ್ರೀಮಂತರವಿದ್ದ. ಅವನಿಗೆ ಇವನು ಪಿಜ್ಜಾ ಅಂಗಡಿ ಬೆಳೆಯೋದನ್ನು ನೋಡಿ ಸಹಿಸಲಾಗ್ಲಿಲ್ಲ. ಇದೇನಿದು?
ನೆನ್ನೆ ಮೊನ್ನೆ ಬಂದ ಆ ರಾಮುನ್ ಅಂಗಡಿ ಎಷ್ಟು ಪ್ರಸಿದ್ಧ, ಅದು ಹೇಗೆ ಸಾಧ್ಯ? ಹೌದು, ಅವನತ್ರ ಏನೋ ತುಂಬಾ ರುಚಿಯಾದ ಪಿಜ್ಜಾ ಸಿಗುತ್ತಂತ. ಅವನ ಹೀಗೆ ಬಿಟ್ರೆ ನಮ್ಮನ್ನ ಮೀರುವ ಹಾಗೆ ಕಾಣ್ತಾನೆ. ಅವನಿಗೇನಾದ್ರೂ ಒಂದು ಮಾಡಿ ಅಂಗಡಿ ಮುಚ್ಚಬೇಕು, ಇಲ್ಲ ಅಂದ್ರೆ ನಮಗೆ ಹೊಗೆನೆ. ಹೌದು ರೀ, ಮೊನ್ನೆ ತಾನೇ ಅವರಿಗೆ ಊಟಕ್ಕೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ 4 ಜನಕ್ಕೆ ಊಟ ಹಾಕುವಷ್ಟು ಬೆಳೆದಿದ್ದಾರೆ. ಹೌದು, ಅದಕ್ಕೇನಾದ್ರೂ ಮಾಡ್ಲೇಬೇಕು. ಒಟ್ಟಲ್ಲಿ ಅವನ್ ಬೆಳಿಬಾರ್ದು, ಅದಕ್ಕೆ ನಾವು ಬೀಳ್ಬಾರ್ದು. ಏನ್ ಮಾಡ್ತೀರಾ ರೀ ನೀವು ಇವಾಗ? ನನ್ನತ್ರ ಒಂದು ಪ್ಲಾನ್ ಇದೆ. ನಾಳೆ ಅವನ ಅಂಗಡಿಗೆ ತಂಗಡಿ ಆಗುತ್ತೆ, ನೋಡ್ತಾ ಇರು ನೀನ. ಹೀಗೆ ನಗುತ್ತ ರವಿ ಮನೆಯಿಂದ ಹೊರಗಡೆ ಬರುತ್ತಾನೆ. ರಾಮಯ್ಯ ಅಂಗಡಿಯಲ್ಲಿ ಬಿಸಿ ಇರ್ತಾನೆ. ಹೇಗಿದೆ ಅಣ್ಣ ಪಿಜ್ಜಾ? ಅಣ್ಣ, ನೀವು ಮಾಡೋ ಪಿಜ್ಜಾ ತುಂಬಾ ರುಚಿಯಾಗಿದೆ. ಹೌದಾ ಅಣ್ಣ, ಎಲ್ಲ ನಿಮ್ಮ ಆಶೀರ್ವಾದ. ನೋಡ್ತಾ ಇದ್ದೀರಾ, ನಿಮ್ಮ ಅಂಗಡಿ ಇನ್ನೂ ಫೇಮಸ್ ಆಗತ್ತೆ. ನಂದು ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ನಾನು ಬ್ಲಾಗರ್. ನಿಮ್ಮ ಪಿಜ್ಜಾ ವಿಡಿಯೋ ಹಾಗೂ ನಿಮ್ಮ ಡ್ರೆಸ್ ಅನ್ನುವುದರಲ್ಲಿ ಹಾಕುತ್ತೇನೆ. ಎಲ್ಲರೂ ಹೆಲ್ದಿ ಇಲ್ಲಿಗೆ ಓಡಿ ಬರುತ್ತಾರೆ, ನೋಡ್ತಾ ಇರಿ. ಅಯ್ಯೋ, ಒಳ್ಳೇದಾಗುತ್ತೆ ಅಂದ್ರೆ ಹಾಕಿ, ಅದರಲ್ಲಿ ಏನು? ಅದನ್ನ ಇಡೀ ಕರ್ನಾಟಕ, ಭಾರತ ಜನ ನೋಡ್ತಾರೆ. ಇಷ್ಟವಾದರೆ ಇಲ್ಲಿ ಬಂದು ತಿನ್ನುತ್ತಾರೆ. ನಿಮ್ಮ ದಯೆಯಿಂದ ನಮ್ಮ ಅಂಗಡಿಯನ್ನು ಚೆನ್ನಾಗಿ ಬೆಳೆದರೆ ಸಾಕು. ನೀವು ವಿಡಿಯೋ ಹಾಕಿ. ಸರಿ ಅಣ್ಣ, ನಾನಿವತ್ತು ಅಪ್ಲೋಡ್ ಮಾಡ್ತೇನೆ. ಅಷ್ಟರಲ್ಲಿ ರವಿ ಅಲ್ಲಿಗೆ ಬರ್ತಾನೆ. ಓಹೋ, ಇದೇನಾ ನಿನ್ನ ಪಿಜ್ಜಾ ಅಂಗಡಿ? ಹೌದು ರವಿ ಅಣ್ಣ, ಏನು ಬೇಕು, ಏನು ಕೊಡ್ಲಿ? ಅಯ್ಯೋ, ನಂಗೆ ಇಲ್ಲಿ ತಿನ್ನುವಷ್ಟು ಕರ್ಮ ಬಂದಿಲ್ಲ. ನಾನ್ ಬಂದಿರೋದೇ ಬೇರೆ ವಿಷಯಕ್ಕೆ. ಯಾಕ್ ರವಿ ಅಣ್ಣ, ಏನ್ ವಿಷಯ? ನಾಳೆ ನಿನ್ನ ಅಂಗಡಿ ಎತ್ತಂಗಡಿ ಆಗತ್ತೆ, ಅದನ್ ಹೇಳಬಂದೆ. ಏನ್ ಹೇಳ್ತಿದ್ದೀಯಾ ಅಣ್ಣ? ನನ್ನ ಅಂಗಡಿ ಯಾಕೆ ಹಂಗೆ ಆಗುತ್ತೆ? ಆನೇನು ಜನಗಳಿಗೆ ಮೋಸ ಮಾಡ್ತಿಲ್ಲ. ಅದನ್ನೆಲ್ಲ ನಿಂಗ್ ಹೇಳಲು ನಂಗೇನ್ ಹುಚ್ಚ? ನಾನಿನ್ನೂ ಬರ್ತೇನೆ. ಇಷ್ಟು ಹೇಳಿ ಅವಿ ಹೋಗ್ತಾನೆ. ಇತರ ಮುತ್ತುಂಬ ಚಿಂತಿತನಾಗ್ತಾನೆ. ಸಂಜೆ ಆಗತ್ತೆ. ಇಬ್ಬರೂ ಬೆಸ್ಲಿಂದ ಅಂಗಡಿ ಮುಚ್ಕೊಂಡು ಮನೆಗೆ ಹೋಗಿ ಮಲಗುತ್ತಾರೆ. ರಾತ್ರಿ ಪೂರ್ತಿ ರಾಮು ನಿದ್ದೆಯಿಲ್ಲದೆ ಕಳೀತಾನೆ. ಬೆಳಿಗ್ಗೆ ಬೇಗ ಎದ್ದು ಅಂಗಡಿಗೆ ಹೋಗಿ ನೋಡಿದಾಗ ಅಂಗಡಿಯನ್ನು ಪೊಲೀಸರು ಸೀಸ್ ಮಾಡಿ ಹೋಗಿರ್ತಾರೆ. ಇದನ್ನು ನೋಡಿ ಲಕ್ಷ್ಮಿ, ಯಾಕೆ ನಮಗೆ ಇದೇ ತರ ಆಗತ್ತೆ? ನಾವೇನ್ರಿ ಪಾಪ ಮಾಡಿದ್ವಿ? ನನಗಂತೂ ಒಂದು ಗೊತ್ತಾಗ್ತಿಲ್ಲ ಸೀತಾ. ಯಾಕೆ ಆ ದೇವರು ನಮಗೆ ಎಷ್ಟು ಕಷ್ಟ ಕೊಡುತ್ತಿದ್ದಾನೆ? ಇದೊಂದು ಅಂಗಡಿ, ಈಗ ಅದನ್ನು ಕಿತ್ಕೊಂಡಿದ್ದಾನೆ. ರೀ, ನೀವ್ ಈಗ್ಲೇ ಹೋಗಿರಿ. ಅವನ್ ಮೇಲೆ ಕಂಪ್ಲೀಟ್ ಕೊಡಿ. ಹೀಗೆ ಬಿಟ್ರೆ ನಮ್ಮೂರಲ್ಲಿ ಯಾರನ್ನು ಬೆಳೆಯೋಕೆ ಬಿಡಲ್ಲ ಆ ನೀಚ. ಈಗಲೇ ಹೋಗ್ತೀನಿ ಸೀತಾ. ಊರಿನ ಹಿರಿಯರು ಮತ್ತು ರಾಮ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಎಲ್ಲ ವಿಷಯವನ್ನು ರಾಮು ಅವರಿಗೆ ಹೇಳ್ತಾರೆ. ಅವರು ಕಂಪ್ಲೇಂಟ್ ತಗೊಂಡು ಅವರನ್ನು ಕಳುಹಿಸ್ತಾರೆ. ಆದ್ರೆ 2-3 ದಿನ ಆದ್ರೂ ಏನೂ ಸುದ್ದಿಯಿಲ್ಲ. ಯಾಕಂದ್ರೆ ಅವನು ಮೊದಲೇ ಹೋಗಿ ಲಂಚ ಕೊಟ್ಟು ಪೊಲೀಸರನ್ನು ಕಂಪ್ಲೇಂಟ್ ಕ್ಲೋಸ್ ಮಾಡುವ ಹಾಗೆ ಹೇಳ್ತಾನೆ. ಮತ್ತೆ ರಾಮುನ ಜೀವನ ಅತ್ತೆ ಬಡತನವಾಯಿತು. ಅದೇ ಬಟ್ಟೆ, ಅದೇ ಗಂಜಿ, ಮತ್ತೆ ಗುಡಿಸ್ಲಕ್ಕೆ ಬಂದ್ರು. ಒಂದು ದಿನ ಅವರ ಮನೆಗೆ ಒಬ್ಬ ಅಜ್ಜಿ ಬರ್ತಾರೆ. ಅಜ್ಜಿ, ಯಾರು ನೀವು? ಇಷ್ಟು ಬಿಸಿಲಿನಲ್ಲಿ ಬಂದಿದ್ದೀರಾ? ನಾನು ನನ್ನ ಮಕ್ಕಳ ಜೊತೆ ಜಗಳವಾಡಿ ಇಲ್ಲಿಗೆ ಬಂದಿದ್ದೇನೆ. ನನಗೆ ತುಂಬ ಹೊಟ್ಟೆ ಹಸ್ತಾ ಇದೆ. ಸ್ವಲ್ಪ ಊಟ ಇದ್ರೆ ಕೊಡು. ಅಯ್ಯೋ, ಬನ್ನಿ ಅಜ್ಜಿ, ಮೊದಲ ಒಳಗೆ ಬನ್ನಿ ನೀವು. ರಾಮು ಇದ್ದ ಗಂಜಿಯಲ್ಲಿ ಅಜ್ಜಿಗೆ ಸ್ವಲ್ಪ ಗಂಜಿ ಏನು ತಗೊಂಡು ಬಂದ. ಅಜ್ಜಿ, ನಾವು ಬಡವರು, ನಮ್ಮ ಹತ್ರ ಗಂಜಿ ಮಾತ್ರ ಇರೋದು. ಗಂಜಿ ಆದ್ರೆ ಏನು ಅಣ್ಣ? ಆದ್ರೆ ಏನು? ಹಸಿದವರಿಗೆ ಏನೇ ಕೊಟ್ರೂ ಅದು ಅಮೃತ ಇದ್ದ ಹಾಗೆ. ಯಾಕೆ ಅಜ್ಜಿ ಜಗಳವಾಡಿದ್ದೀರಾ? ಅದು ತಪ್ಪಲ್ವಾ? ನನ್ನ ಮಕ್ಕಳು ನನಗೆ ವಯಸ್ಸದಾಗ ಸಮಯ ಕೊಡ್ತಿಲ್ಲ, ಕೂತು ಮಾತಾಡ್ತಿಲ್ಲ. ಮೊಮ್ಮಕ್ಕಳು ಸಹ ನನ್ನ ಹತ್ರಕ್ಕೆ ಸೇರಿಸಲ್ಲ. ಅವರನ್ನು ಸ್ಕೂಲ್ ಟ್ಯೂಷನ್ ಅಂತ ಕಳಿಸ್ತಾರೆ, ಇವರು ಕೆಲಸ ಅಂತ ಹೋಗ್ತಾರೆ. ಇನ್ನು ಸೊಸೆಯಂದಿರು ಅವರು ಕೂಡ ಕೆಲಸ ಅಂತ ಅವರಿಗೆ ಹೋಗ್ತಾರೆ. ನನಗೆ ಮನೆಯಲ್ಲಿ ಒಬ್ಬಳೇ ಇದ್ದು ಬೇಜಾರಾಗ್ತಿದೆ. ಅಯ್ಯೋ ಅಜ್ಜಿ, ಅದಕ್ಕೆ ಯಾಕೆ ಹೀಗೆ ಮಾಡುವುದು? ಅವರು ಇಷ್ಟು ಗಾಬರಿಯಾಗಿದ್ರು. ಏನು, ಬನ್ನಿ, ಈಗಲೇ ನಿಮಗೆ ಕರೆದುಕೊಂಡು ಬಿಟ್ಟು ಬರ್ತೇನೆ. ಇಲ್ಲ, ನಾನು ಎಲ್ಲಿ ಬರಲ್ಲ, ಸ್ವಲ್ಪ ದಿನ ಇಲ್ಲೇ ಇರ್ತೀನಿ. ಅಯ್ಯೋ, ಅದಕ್ಕೇನು, ನಿಮಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇರಿ. ನನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ಅವರ ಜೊತೆ ಆಟವಾಡಿ ಕತೆ ಹೇಳಿ.
ಆದರೆ ನಿಮ್ಮ ಮಕ್ಕಳಿಗೆ ಹೇಳಿ ಇಲ್ಲೇ ಇರಿ. ನಂಬರ್ ಇದ್ರೆ ಕೊಡಿ, ನಾನು ಮಾತಾಡ್ತೀನಿ. ನಿಂಗೆ ನಾನು ಇಲ್ಲಿ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ನೀನು ಹೀಗೆ ಮಾತಾಡುತ್ತಿದ್ದೀಯ. ಅಯ್ಯೋ ಅಜ್ಜಿ, ಹಾಗಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹಾಗಿದ್ದೇನು, ಸುಮ್ಮನೆ ಇರು, ನಾನು ಇಲ್ಲೇ ಇರ್ತೀನಿ, ನಿಂಗೇನು ತೊಂದರೆ ಆಗಲ್ಲ. ಸರಿ ಅಜ್ಜಿ, ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರಿ. ಹೀಗೆ ಅಜ್ಜಿ ಆ ಮನೆಯಲ್ಲಿ ಲಕ್ಷ್ಮಿ ಜೊತೆ, ಮಕ್ಕಳ ಜೊತೆ ಖುಷಿಯಾಗಿದ್ದರು. ಹೀಗೆ ಒಂದು ದಿನ ರಾಮು ಕೂಡ ತನ್ನ ಎಲ್ಲ ಜೀವನದಲ್ಲೇ ನಡೆದ ಘಟನೆ ಹೇಳಿದನು. ಆದಷ್ಟು ಬೇಗ ನಿಮಗೆ ಒಳ್ಳೆ ದಿನ ಬರುತ್ತೆ, ಯೋಚನೆ ಮಾಡಬೇಡ. ನಿಮ್ಮ ದಯೆಯಿಂದ ನಮ್ಮ ಜೀವನ ಬದಲಾದರೆ ಸಾಕು. ಒಂದು ದಿನ ಅಜ್ಜಿಯ ಮಕ್ಕಳಿಗೆ ವಿಷಯ ತಿಳಿದು ರಾಮುನ್ಯ ಮನೆಗೆ ಬರುತ್ತಾರೆ. ಅಮ್ಮ ಅಮ್ಮ, ನೀವಿಲ್ಲೇ ಇದ್ದೀರಾ ನಮ್ಗೊತ್ತು, ಬನ್ನಿ ಹೊರಗೆ. ಯಾರ್ ನೀವು? ಬನ್ನಿ ಒಳಗೆ. ನಾವು ನಿಮ್ನೇಲಿ ಇದ್ದಾರಲ್ಲ, ಅವ್ರ ಮಕ್ಕಳು, ಅವ್ರು ನನ್ ಜೊತೆ ಕಳ್ಸ್ಕೊಡಿ. ಹೌದಾ? ಬನ್ನಿ ಒಳಗೆ, ಅವರು ಇಲ್ಲೇ ಇದ್ದಾರೆ. ನಾನು ನಿಮ್ಮ ನಂಬರ್ ಕೇಳಿದೆ ಸುದ್ದಿ ಮುಟ್ಸೋಣ ಅಂತ, ಆದರೆ ಅವರು ಹೇಳಲಿಲ್ಲ. ಎಲ್ಲರೂ ಕೂತು ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಅಜ್ಜಿ ಮಕ್ಕಳ ಮನೆಗೆ ಹೋಗಲು ಒಪ್ಪಿಕೊಳ್ಳುತ್ತಾಳೆ. ಅಜ್ಜಿಯ ಮಕ್ಕಳು ತುಂಬಾ ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ. ಒಬ್ಬನು ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್, ಇನ್ನೊಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್. ಇಬ್ಬರು ರಾಮುನ ಅಂಗಡಿ ಓಪನ್ ಮಾಡಲು ಸಹಾಯ ಮಾಡಿ ಅವನ ಅಂಗಡಿಯನ್ನು ಮತ್ತೆ ಎಲ್ಲರೂ ಖುಷಿಯಿಂದ ಅಂಗಡಿಯನ್ನು ರೀಓಪನ್ ಮಾಡಿದರು. ಮತ್ತೆ ರಾಮುನ ಜೀವನ ತುಂಬಾ ಸಂತೋಷದಿಂದ ಕಳೆಯಿತು. ಇದೇ ತರಹದ ಸ್ಟೋರಿ ಬೇಕಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಯಾವ ತರಹದ ಸ್ಟೋರಿ ಬೇಕೆಂದು ಕಮೆಂಟ್ ಮಾಡಿ.